ಹಾಯ್ ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪಾಕಶೃಂಗಾರ. ಇವತ್ತಿನ ರೆಸಿಪಿ ಕ್ವಿಕ್ ಆ್ಯಂಡ್ ಈಜಿ ಶಾವಿಗೆ ಕೇಸರಿ ಬಾತ್. 10 ರಿಂದ 15 ನಿಮಿಷದಲ್ಲಿ ರೆಡಿ ಆಗೋದಷ್ಟೇ ಅಲ್ಲದೆ ತುಂಬ ತುಂಬಾ ರುಚಿ ಕೂಡ ಆಗುತ್ತೆ. ಈ 2 ಸಣ್ಣ ಟಿಪ್ಸ್ಗಳನ್ನು ನೀವು ಫಾಲೋ ಮಾಡಿದರೆ ಸಾಕು, ಶಾವಿಗೆ ತುಂಬ ಹೊತ್ತಾದರೂ ಕೂಡ ಗಟ್ಟಿಯಾಗಲ್ಲ. ಮೊದಲು ಒಂದು ಸಣ್ಣ ಬಟ್ಲಲ್ಲಿ ಸ್ವಲ್ಪ ನೀರು ಹಾಕಿ, ಈ ನೀರಲ್ಲಿ ಒಂದು ಅರ್ಧ ಟೀ ಸ್ಪೂನ್ನಷ್ಟು ಕೇಸರಿ ದಳಗಳನ್ನು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಇದನ್ನು ನೆನೆಸಿಡಬೇಕು. ಆಮೇಲೆ ಒಂದು ಪಾತ್ರೆಯಲ್ಲಿ ಒಂದು 5 ಕಪ್ನಷ್ಟು ನೀರು ಹಾಕಿಬಿಟ್ಟು ಬಿಸಿ ಮಾಡೋಕ್ಕಿಡಿ. ನೀವು ಯಾವ ಕಪ್ಪಲ್ಲಿ ಶಾವಿಗೆನ ಅಳತೆ ಮಾಡಿ ತೊಗೊಂಡಿರ್ತೀರ ಅದೇ ಸೇಮ್ ಕಪ್ಪಲ್ಲಿ ಒಂದು 5 ಕಪ್ನಷ್ಟು ನೀರನ್ನು ಬಿಸಿ ಮಾಡೋಕ್ಕೆ ಇಡಬೇಕು. ಈ ನೀರು ಚೆನ್ನಾಗಿ ಕುದಿ ಬರಬೇಕು. ಅಲ್ಲಿವರೆಗೂ ನಾವು ಮತ್ತೊಂದು ಕಡೆ ಇನ್ನೊಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಬಿಟ್ಟು 1 ಟೀ ಸ್ಪೂನಷ್ಟು ತುಪ್ಪ ಹಾಕಬೇಕು. ಜಾಸ್ತಿ ತುಪ್ಪ ಬೇಕಾಗಿಲ್ಲ, ಸ್ವಲ್ಪ ಹಾಕಿದರೆ ಸಾಕು. ಈಗ ಈ ತುಪ್ಪದಲ್ಲಿ 1 ಕಪ್ನಷ್ಟು ಶಾವಿಗೆ ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಶಾವಿಗೆನ ಚೆನ್ನಾಗಿ ಹುರಿಬೇಕು. ನಾನಿಲ್ಲಿ ಆಲ್ರೆಡಿ ಹುರಿದಿರುವಂಥ ಶಾವಿಗೆ ತೊಗೊಂಡಿದ್ದೀನಿ, ಹಾಗಾಗಿ ಇದನ್ನು ಜಾಸ್ತಿ ಹೊತ್ತು ಹುರಿಯಲ್ಲ, ಸ್ವಲ್ಪ ಹೊತ್ತು ಹುರಿತೀನಿ. ನೀವು ಹುರಿದೇ ಇರುವಂಥ ಶಾವಿಗೆ ತೊಗೊಂಡ್ರೆ ಶಾವಿಗೆನ ಸ್ವಲ್ಪ ಕೆಂಪಾಗುವವರೆಗೂ ತುಪ್ಪದಲ್ಲಿ ಚೆನ್ನಾಗಿ ಹುರಿಬೇಕು. ಈ ಕಡೆ ನೀರು ಕೂಡ ಚೆನ್ನಾಗಿ ಕುದಿ ಬಂದಿದೆ. ಈ ಬಿಸಿನೀರನ್ನು ಹುರಿದಿರುವಂಥ ಶಾವಿಗೆಯಲ್ಲಿ ಹಾಕಬೇಕು. ಸ್ವಲ್ಪ ಹಾಕ್ತಾ ನಿಧಾನ ಮಿಕ್ಸ್ ಮಾಡ್ತಾ ಹೋಗಬೇಕು. ಎಲ್ಲ ನೀರನ್ನು ಒಟ್ಟಿಗೆ ಸುರಿಬಾರ್ದು. ಇವಾಗ ಇದನ್ನು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸ್ಬೇಕು. ಅವಾಗವಾಗ ಮಧ್ಯ ಇದನ್ನು ಕೈ ಆಡಿಸ್ತಾ ಇರಬೇಕು. ಒಂದು 3 ರಿಂದ 4 ನಿಮಿಷದ ನಂತರ ಶಾವಿಗೆ ಚೆನ್ನಾಗಿ ಬೆಂದಿದೆಯಾ ಅಂತ ಈ ಥರ ಚೆಕ್ ಮಾಡಿ ನೋಡಿ. ಶಾವಿಗೆ ಈ ಥರ ಫುಲ್ ಸಾಫ್ಟ್ ಆಗಬೇಕು ಮತ್ತು ಕಟ್ ಮಾಡಿದಾಗ ಅದು ಬೇಗನೆ ಈ ಥರ ಕಟ್ ಆಗಬೇಕು. ಅಂದರೆ ಶಾವಿಗೆ ಚೆನ್ನಾಗಿ ಬೆಂದಿದೆ ಅಂತ ಅರ್ಥ. ಆವಾಗ ತಕ್ಷಣ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಈ ಥರ ಒಂದು ಜರಡಿಯಲ್ಲಿ ಸೋಸಬೇಕು. ನೀರೆಲ್ಲ ಚೆನ್ನಾಗಿ ಬಸಿವರೆಗೂ ಇದನ್ನು ಸ್ವಲ್ಪ ಹೊತ್ತು ಇದೇ ರೀತಿ ಬಿಡಬೇಕು. ಅಲ್ಲಿವರೆಗೂ ಈ ಕಡೆ ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡ್ಕೋಬೇಕು. 1 ಕಪ್ ಶಾವಿಗೆಗೆ 1/4 ಕಪ್ನಷ್ಟು ತುಪ್ಪ ಬೇಕಾಗುತ್ತೆ. ನಿಮಗೆ ಜಾಸ್ತಿ ತುಪ್ಪ ಇಷ್ಟ ಇಲ್ಲ ಅಥವಾ ಬೇಡ ಅಂತಂದರೆ ಬರೀ ಡ್ರೈ ಫ್ರೂಟ್ಸ್ಗಳನ್ನ ಹುರಿಯೋಕ್ಕೆ ಎಷ್ಟು ತುಪ್ಪ ಬೇಕೋ ಅಷ್ಟು ತುಪ್ಪನ ಕೂಡ ನೀವು ಹಾಕಿದರೂ ನಡೆಯುತ್ತೆ. ಮೊದಲಿವಾಗ ನಾನಿಲ್ಲಿ ಕಟ್ ಮಾಡಿದಂಥ ಬಾದಾಮ್ಗಳನ್ನು ಫ್ರೈ ಮಾಡ್ತಾಯಿದ್ದೀನಿ. ಬಾದಾಮನ್ನು ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡಿದ ನಂತರ ನೆಕ್ಸ್ಟ್ ಇವಾಗ ಇದರಲ್ಲಿ ಗೋಡಂಬಿ ಹಾಕಿಬಿಟ್ಟು ಇದನ್ನು ಕೂಡ ಸ್ವಲ್ಪ ಕೆಂಪಾಗುವವರೆಗೂ ಫ್ರೈ ಮಾಡ್ಕೊತೀನಿ. ಗೋಡಂಬಿ ಚೆನ್ನಾಗಿ ಫ್ರೈ ಆದ ನಂತರ ನೆಕ್ಸ್ಟ್ ಇವಾಗ ಒಣ ದ್ರಾಕ್ಷಿ ಹಾಕಿಬಿಟ್ಟು ಇದನ್ನು ಕೂಡ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಗ್ಯಾಸ್ ಆಫ್ ಮಾಡ್ತಾಯಿದ್ದೀನಿ. ಡ್ರೈ ಫ್ರೂಟ್ಸ್ಗಳನ್ನು ನೀವು ನಿಮ್ಮ ಇಷ್ಟದ ಪ್ರಕಾರ ಹೆಚ್ಚು ಕಡಿಮೆ ಹಾಕೋಬೋದು. ಈಗ ಇದನ್ನು ಸ್ವಲ್ಪ ಹೊತ್ತು ಸೈಡಲ್ಲಿ ಎತ್ತಿಡ್ತೀನಿ. ನೆಕ್ಸ್ಟ್ ಇವಾಗ ಮತ್ತೆ ಒಂದು ಪಾತ್ರೆನ ಬಿಸಿ ಮಾಡೋಕ್ಕಿಟ್ಬಿಟ್ಟು ಒಂದು 2 ಕಪ್ನಷ್ಟು ನೀರು ಹಾಕಿ, ಈ ನೀರಲ್ಲಿ ಇವಾಗ ನೆನೆಸಿದಂಥ ಕೇಸರಿನ ಹಾಕಬೇಕು. ಆಮೇಲೆ ಒಂದು 1/4 ಟೀ ಸ್ಪೂನಷ್ಟು ಫುಡ್ ಕಲರನ್ನು ಹಾಕ್ತಾಯಿದ್ದೀನಿ. ಇದು ಆಪ್ಷನಲ್ಲು, ಬೇಡ ಅಂತಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಈಗ ಇದರಲ್ಲಿ ಒಂದು 3/4 ಕಪ್ನಷ್ಟು ಸಕ್ಕರೆ ಹಾಕಿ. 1 ಕಪ್ ಶಾವಿಗೆಗೆ 3/4 ಕಪ್ನಷ್ಟು ಸಕ್ಕರೆ ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸ್ ಮಾಡಿ. ಸಕ್ಕರೆ ನೀರಲ್ಲಿ ಕರಗಿದ್ರೆ ಸಾಕು, ಪಾಕ ಏನು ಬರೋದು ಬೇಡ. ಈ ಥರ ನಾವು ಸಕ್ಕರೆನ ನೀರಲ್ಲಿ ಕರಗಿಸ್ಬಿಟ್ಟು ಪಾಯಸಕ್ಕೆ ಹಾಕೋದ್ರಿಂದ ಪಾಯಸ ತುಂಬ ಹೊತ್ತಾದರೂ ಗಟ್ಟಿಯಾಗಲ್ಲ. ಈ ಕಡೆ ಬಸ್ತಿಟ್ಟಿರುವಂಥ ಶಾವಿಗೆನ ಮತ್ತೆ ಅದೇ ಪಾತ್ರೆಯಲ್ಲಿ ಹಾಕಿ. ನೋಡಿರಿ, ಈ ಬಸ್ತಿರುವಂಥ ನೀರಿರುತ್ತಲ್ಲ, ಈ ನೀರನ್ನು ಯೂಸ್ ಮಾಡಬಾರ್ದು. ಇದರಲ್ಲಿ ಸ್ಟಾರ್ಚ್ ಇರುತ್ತೆ. ಈ ಸ್ಟಾರ್ಚ್ ನೀರನ್ನು ಹಾಕಿಬಿಟ್ಟು ನಾವು ಶಾವಿಗೆನ ಕುದಿಸೋದ್ರಿಂದ ಶಾವಿಗೆ ಸ್ವಲ್ಪ ಹೊತ್ತಾದ ನಂತರ ಗಟ್ಟಿ ಆಗುತ್ತೆ. ಹಾಗಾಗಿ ಇದನ್ನು ಬಸದು ತೆಗೆದುಬಿಟ್ಟು ನಾವು ಶಾವಿಗೆನ ಬಳಸಬೇಕು. ಇವಾಗ ಮತ್ತೆ ಗ್ಯಾಸ್ ಆನ್ ಮಾಡಿ. ಈಗ ಇದರಲ್ಲಿ ಸಕ್ಕರೆ ನೀರನ್ನು ಹಾಕಿಬಿಟ್ಟು ನಿಧಾನ ಮಿಕ್ಸ್ ಮಾಡಿ. ಮೀಡಿಯಮ್ ಫ್ಲೇಮ್ನಲ್ಲಿ ಇದನ್ನು ಒಂದು 2 ರಿಂದ 3 ನಿಮಿಷ ಚೆನ್ನಾಗಿ ಕುದಿಸ್ಬೇಕು. ಈಗ ಇದರಲ್ಲಿ ಚಿಟಿಕೆ ಉಪ್ಪು ಮತ್ತು 1 ಟೀ ಸ್ಪೂನಷ್ಟು ಏಲಕ್ಕಿ ಪುಡಿನ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 2 ನಿಮಿಷ ಕುದಿಸಿದ್ರೆ ಸಾಕು. ಒಂದು 2 ನಿಮಿಷದ ನಂತರ ತುಪ್ಪದಲ್ಲಿ ಫ್ರೈ ಮಾಡಿದಂಥ ಡ್ರೈ ಫ್ರೂಟ್ಸ್ಗಳು ಮತ್ತು ಇನ್ನೂ ಸ್ವಲ್ಪ ತುಪ್ಪ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಆಮೇಲೆ ಗ್ಯಾಸ್ ಆಫ್ ಮಾಡಿಬಿಟ್ಟು ಇದನ್ನು ಒಂದು 5 ನಿಮಿಷ ಮುಚ್ಚಿಡಿ. 5 ನಿಮಿಷದ ನಂತರ ಲಿಡ್ ಓಪನ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ. ಈಗ ಬಿಸಿ ಬಿಸಿಯಾದ ಶಾವಿಗೆ ಕೇಸರಿ ಬಾತ್ ರೆಡಿ.
ಇದ್ರ ಮೇಲೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಬಿಸಿ ಇರುವಾಗಲೇ ಬಿಸಿ ಬಿಸಿಯಾದ ಶಾವಿಗೆ ಕೇಸರಿ ಬಾತ್ನ ಎಂಜಾಯ್ ಮಾಡಿ. ಇವತ್ತಿನ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮತ್ತು ಕಮೆಂಟ್ ಮಾಡೋದನ್ನು ಮಾತ್ರ ಖಂಡಿತ ಮರಿಬೇಡಿ. ಮತ್ತು ಇಲ್ಲಿವರೆಗೂ ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲನ್ನು ಮರೀದೆ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.